ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 6:16 ಆಗೈತೆ ನೋಡಿ. ಲಾಗ್ ಚಲ್ ಮಾಡೀನಿ. 5:15 ಎದ್ದು ಸ್ನೇಹಿತರೆ. ಎದ್ದು ಅಂಗಳ ಕಸ ಗುಡಿಸೋದು, ರಂಗೋಲಿ ಹಾಕೊಂಬಂದು ಎಲ್ಲ ಮನೆ ಕಸ ಗುಡಿಸಿ ನೋಡಿ. ಮನೆ ಎಲ್ಲ ಕ್ಲೀನಾಗಿದೆ. ಮದ್ವೆಗೆ ಹೋಗ್ಬೇಕಂತ ಹೇಳಿದ್ನಲ್ಲ, ಹಿಂಗಾಗಿ 5:15 ಎದ್ದು ನೋಡಿ ಸ್ನೇಹಿತರೆ. ಇನ್ನು ಬಾಂಡೆ ಅದಾವು, ನೀರು ಒಲೆ ಹಚ್ಚಬೇಕು. ಮದ್ವೆಗೆ ಹೋಗೋಕೆ ಬಟ್ಟೆ ರೆಡಿ ಮಾಡಿ ನೋಡಿ 3. ಇದು ನಾ ಇದೇ ಸೀರೆ ಉಟ್ಕೋಬೇಕಂತ ಮಾಡಿ ಸ್ನೇಹಿತರೆ. ಇದು ಬ್ಲೌಸು ಈ ಥರ ಇದೆ ನೋಡಿ. ಬಾಹುಬಲಿ ಸ್ಲೀವ್ ಇದೆ. ಇಂದ ಈ ಥರ ಇದೆ ನೋಡಿ. ಸುಮ್ಮನೆ ರೌಂಡ್ಗಳು ಇಟ್ಟಿನಿಂದ ರೌಂಡ್ಗಳು ಇಟ್ಟೀನಿ. ಈ ಥರ ಇದೆ ಬ್ಲೌಸು. ಕೆಂಪು ಸೀರೆ ಇದೆ ಸ್ನೇಹಿತರೆ. ಇದು ಈ ಸೀರೆ ನಾವು ಉಟ್ಕೋಬೇಕಂತ ಮಾಡೀನಿ. ಶ್ರಾವಣಿಗೆ ಈ ಡ್ರೆಸ್ ಹಾಕ್ಬೇಕಂತ ಮಾಡೀನಿ. ಶ್ರಾವಣಿಗೆ ಈ ಡ್ರೆಸ್ಸು ಇದೊಂದು ದಸ್ತಿ ನೋಡಿ. ಜಾಸ್ತಿ ದಿನಕ್ಕೆ ಹಾಯ್ ಮಾಡಲ್ಲ ರೀ. ಅಭ್ಯಾಸ ಮಾಡು ಬರೀ ಸ್ನೇಹಿತರೆ. ಡ್ರೆಸ್ಸನ್ನೆಲ್ಲ ರೆಡಿ ಮಾಡಿಟ್ಟಿನಿ. ಯಾವ ಹಾಕ್ಕೊಂಡು ಹೋಗ್ಬೇಕು, ಯಾವ ಬಿಡಬೇಕು. ಸಂಜೆನಾಗ ರೆಡಿ ಮಾಡ್ಬೇಕಂತ ಮಾಡಿದ್ವಿ, ಹಾಲಿಲ್ಲ. ಗ್ಯಾಸ್ ಕಟ್ಟಿ ವರ್ಷಿನಿ ಒಲೆ ತೊಳ್ಕೊಂಡು ಸ್ನೇಹಿತರೆ. ಎಲ್ಲ ಕ್ಲೀನ್ ಮಾಡಿ ನೋಡಿ. ಇವತ್ತು ಆಯ್ತಾರ ಮನೆ ತೊಳಿಬೇಕಾಗಿತ್ತು. ದೇವ್ರ ಮನೆ ಒಂದೇ ತೊಳ್ಕೊಂಡೆ. ಅಷ್ಟು ಮನೆ ತೊಳಿ ನೋಡಿ. ಇನ್ನೂ ಬಾಂಡೆ ಅದ ಸ್ನೇಹಿತರೆ. ಹಿಂಗ ನೀರು ಒಲೆ ಹಚ್ಚಬೇಕು. ಅದು 6:16 ಆಗೈತಿ. ನೀರು ಒಲೆ ಹಚ್ಚಿ ಬಾಂಡೆ ತಿಕ್ಕಿ ಶ್ರಾವಣಿ ಶಾವ್ಕುಮಾರ್ ಜಾಕಮ್ಮ ನಾನು ಜಾಕಮ್ಮ ರೆಡಿಯಾಗಿ ಹೋಗ್ಬಿಡು ನೋಡಿ. ಬಾಂಡೆ ನೀರು ಒಲೆ ಹಚ್ಚೋದು ಜಾಕ ಹಾಕಮ್ಮ. 8-9 ಆಗುತ್ತೆ ಸ್ನೇಹಿತರೆ. ದೂರ ಐತದ ಊರು. ಅನುವಂತ ಐತೆ ನೋಡಿ. ಅವ್ರಿಗೆ ಬನ್ನಿ ಮತ್ತೆ ವಿಡಿಯೋ ಕಂಟಿ ನೋಡಿ ಸ್ನೇಹಿತರೆ. ನಿನ್ನೆ ಬಟ್ಟೆ ಪ್ಯಾಕಿಂಗ್ ಮಾಡ್ಬೇಕಂದ್ಯಾ, ಪ್ಯಾಕಿಂಗೇ ಮಾಡಲ್ಲ. ಅಡ್ರೆಸ್ ಬರೋದು ಅವೆಲ್ಲ ಪ್ಯಾಕಿಂಗ್ ಮಾಡಿಟ್ಟಿದ್ದರೆ ನಾಳೆಗೆ ಕೊರಿಯರ್ ಮಾಡೋಕೆ ಬರ್ತಿತ್ತು. ಇವತ್ತು ಆಯ್ತಾರ ಸ್ನೇಹಿತರೆ. ನಾಳೆಗೆ ಸೋಮವಾರ ಕೊರಿಯರ್ ಮಾಡೋಯಿತ್ತು ನೋಡಿ. ಬಾಂಡೆನೂ ತಿಕ್ಕಿನಿ ಸ್ನೇಹಿತರೆ. ಅವರು ಜಳಕ ಮಾಡ್ಯಾರ. ಜಳಕ ಮಾಡಿ ಡ್ರೆಸ್ ಹಾಕ್ಕೊಂಡು ರೆಡಿ ಹಾಕತ್ತಾರೆ ಅವರು. ಇಷ್ಟು ಬಾಂಡೆ ತಿಕ್ಕಿನಿ. ಬಟ್ಟೆನೂ ಒಗ್ದೀನಿ ಸ್ನೇಹಿತರೆ. ಬಾಂಡೆ ಅವ್ರ ಜಳಕ ಆಯಿತು. 7:15 ಪೌನೆ 8 ಆಗೈತೆ ನೋಡಿ. ನಿಂದೆಲ್ಲ ಕಸ ಗುಡ್ಸೀನಿ. ಈ ಡೆಲ್ಲಿಗೆ ಹೋದ್ರು ಇಷ್ಟು ಕ್ಲೀನ್ ಮಾಡಿ ಹೋಗ್ಬೇಕು ನೋಡಿ. ನಾನು ನೋಡಿ ಒಲಿ ಐತೈತಿ. ನಾ ಜಳಕ ಮಾಡಬೇಕು. ಇನ್ನು ಇಷ್ಟು ನನಗಿಷ್ಟು ನೀರು ಅದಾವೆ. ನಾ ಈ ಹಳೆ ನೈಟಿ ಉಟ್ಕೊಂಡು ನೋಡಿ. ಹಳೆ ನೈಟಿ ಮ್ಯಾಲೆ ಬಿಟ್ಟಿನಿ ರೀ ಪಿಕ್ಸ್. ಬಟ್ಟೆ ಒಗಿದಿತ್ತಂದ್ರೆ ಹಳೆ ನೈಟಿ ಉಟ್ಕೊಂಡು ಕೇರಿ ಬಟ್ಟೆ ಬಡ್ದು ಹಾಕಿ ಜಳಕ ಮಾಡಿ ಅದನ್ನಲ್ಲೇ ಹಚ್ಬಿಡೋದು. ಎಲ್ಲ ಕ್ಲೀನಾಗಿ ಸ್ನೇಹಿತರೆ. ಇನ್ನೇ ಜಳಕಕ್ಕೆ ನೀರು ಹಾಕೋಬೇಕು. ಜಳಕ ಮಾಡಿ ಮತ್ತೆ ರೆಡಿಯಾಗಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಶ್ರಾವಣಿ ಶಾವ್ಕುಮಾರ್ ರೆಡಿ ಮಾಡ್ತೀನಿ. ಮಾಡಿ ನಾ ಜಳಕ ಮಾಡಿ ತೋರಿಸ್ತೀನಿ ನಿಮ್ಗೆ ಅವ್ರು ಹೆಂಗೆ ರೆಡಿ ಆಗ್ಯಾರ ಅಂಥೇಳಿ. ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ನಮ್ಮ ಮಮ್ಮಿ ರೆಡಿ ಆಗುತ್ತಾ, ನಾನು ರೆಡಿ ಆದೆ. ಈ ಸಲ ಊರಿಗೆ ಹೋಗೋದು. ಊರಿಗೆ ಹೋದ್ಮ್ಯಾಗ ಏನು ನಗ್ನಕ್ಕೆ ಹೋಗ್ತೇವಿ. ಮಮ್ಮಿ ರೆಡಿ ಆಗಕತ್ತಲ್ಲ ಫ್ರೆಂಡ್ಸ್. ನಿಮ್ಮ ಅತ್ತಿ ಮಗಳದು ಏನಾಗ್ತಲ್ಲ ನೋಡಿ ಸ್ನೇಹಿತರೆ. ಚಿನ್ನೇನು ರೆಡಿ ಆಗಿದ್ದಾನೆ. ಶಾವ್ಕುಮಾರ ಸ್ನೇಹಿತರೆ. ಮಮ್ಮಿ ಕಿವನಿ ಬಿಚ್ಚಕತ್ತಾಳ. ಮಸ್ತ್ ಐತಿ ನೋಡಿ ಸ್ನೇಹಿತರೆ. ಈ ಥರ ಸೀರೆ ನೋಡಿ ಲಗ್ನಕ್ಕೆ ಹೋಗಕ್ಕೆ. ಒಬ್ರು ಬಂದಿದ್ರು ಉಡ್ಸಾಕ. ನಾವು ಉಟ್ಕೊಂಡು ಇಷ್ಟು ನೀರು ತಾತಿದ್ದಿಲ್ಲ. ಒಬ್ಬರು ಬಟ್ಟೆ ಹಾಕಿ ಮಾಡಿದ್ರು ಅವರೇ ಉಡ್ಸ್ಯಾರ ನೋಡಿ. ಕಿವೇನು ಹಾಕೋಬೇಕು. ಇನ್ನು ಇಲ್ಲೇ ಬೆವ್ರು ಚಲೋ ಆಯ್ತು ನೋಡಿ. ಎಷ್ಟು ಬೆವ್ರು ಐತೆ ನೋಡಿ. ನಮ್ಮ ಬೇವ್ರು ಐತಿ. ಇಲ್ಲ ಫ್ಯಾನ್ ನೋಡು. ಫ್ಯಾನ್ ಹಚ್ಚು ಮಮ್ಮಿ. ಮತ್ತೆ ಫ್ಯಾನ್ ಕರೆಂಟ್ ಇಲ್ಲ. ಕರೆಂಟ್ ಹೋಗವ. 9 ಗಂಟೆ ಆಯ್ತು ನೋಡಿ. ಕಿವೇನು ಹಾಕೋತೀನಿ. ವಾ ಮಮ್ಮಿ, ಅದ್ರ ಮ್ಯಾಗ ಬರ್ಬೇಕಿತ್ತಿರಿ ಮಮ್ಮಿ. ಹೆಂಗೆ ಫ್ಯಾನ್ ಹಾಕತ್ತೀವಿ ಸ್ನೇಹಿತರೆ. ಕಿವೇನು ಬಿಚ್ಚುತ್ತೆ ಅಂತ ಕಣ್ಣ ಬಂದ್ ಮಾಡಿದ್ರೆ ಆಮೇಲೆ ನೋಡ್ರಿ ಫ್ರೆಂಡ್ಸ್. ನಮ್ಮ ಮಮ್ಮಿ ಫೈನಲ್ ಆಗಿ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್. ಮಸ್ತ್ ಆಗೈತಿ. ಕಣ್ಬಾಯ್ ಅಕ್ಕ ಚೆನ್ನಾಗಿತ್ತು. ನನಗೆ ಇಷ್ಟು ನೀಟಾಗಿ ಉಟ್ಕೊಳಕ್ ಬರಲ್ಲ ಸ್ನೇಹಿತರೆ. ಇಷ್ಟು ನೀಟಾಗಿ ರೆಡಿ ಆಗಲ್ಲ. ಇಲ್ಲಿ ಸೀರೆ ಸೆಕೆಂಡ್ ರೆಡಿ ನೋಡಿ. ಮಮ್ಮಿ ಏನಾದ್ರು ಚಪ್ಲಾರ ಗುರ್ಮಾಳ ಇಸ್ಕೊಳ್ತೀನಿ. ಅವರು ಇಸ್ಕೊತ್ ನೋಡಿ. ನಾನು ಹಾಕೊಂಡು ಇಸ್ಕೋಬೇಕಂತ ಮಾಡಿ ನೋಡು. ಇಸ್ಕೊಂಡ್ರಾದ್ರೆ ಇಸ್ಕೊಂಡು ಹಾಕೊಂಡಿರ್ತೀನಿ. ಹಾಕೊಂಡು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹೆಂಗಾಗಿರ್ತೀನಿ ನೋಡಿ ಸ್ನೇಹಿತರೆ. ಮಸ್ತ್ 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 ಒಂದು ಸೀರೆ ಫೋಟೋ ಕ್ಲಿಕ್ ಮಾಡಿ ವಿಡಿಯೋ ಬಂದ್ ಮಾಡಿ ನೋಡಿ. ನೆಕ್ಸ್ಟ್ ರೈಟ್ ಸಿಗುತ್ತೆ.
ಬರೀ 500 ರೂಪಾಯಿ ನೋಡಿ. ನಾನೇ ಮಾರಾಕ್ ತಂದಿದ್ದೀವಿ ನಾನು. ಬರೀ 500 ಎಷ್ಟು ಮೆತ್ತಗೈತೆ, ಎಷ್ಟು ನೀರು ಕುಂತೈತೆ ನೋಡ್ಬೇಕಾರೆ ಚೆನ್ನಾಗಿ ನೋಡಿ ಸ್ನೇಹಿತರೆ. ಮದುವೆ ಹೋಗಕ್ಕೆ ರೆಡಿ ಆಗಿವಿ. ಶ್ರಾವಣಿನು ಬೇಡ ಕೊಡೋದ್ರ ಬಾಯಿ ನಾನೇ ಓದ್ತೀನಿ, ಕಿಳಿ ತೊಗೊಂಡಿನಿ ನೋಡಿ. ಈ ಥರ ರೆಡಿಯಾಗಿ ನೋಡಿ ಫೈನಲ್ ಆಗಿ. ಶ್ರಾವಣ ರೆಡಿಯಾಗಿ ಹೊಂಟ ನೋಡಿ. ನೋಡಿ ಅವತ್ತು ಕ್ಯಾರ್ ಹಿಡ್ಕೊಂಡು ಅಂತ ನೋಡಿ ಸ್ನೇಹಿತರೆ. ಬಾ ತಗೊಂಬಾ, ಇನ್ನೇ ಕದ ಹಾಕೈತೆ ನೋಡು. ನೋಡಿ ಸ್ನೇಹಿತರೆ ಫೈನಲ್ ಆಗಿ ಹೆಂಗೆ ಕನ್ನಕತ್ತೀರಂತ. ಸೀರೆ ಚಂದ ಹುಷ ಹೊಡಕಿ ನೀಟಾಗಿ ಆಗ್ತೀಗ ಈ ಥರ ಉಟ್ಕೋತಿದ್ದಿಲ್ಲ. ಸೀರೆ ಚೆನ್ನಾಗಿದೆ ಸ್ನೇಹಿತರೆ. ಬರೀ 5 ಕೊಟ್ಟು ನೋಡಿ ಇದಕ್ಕೆ. ಶ್ರಾವಣಿ ಬಸ್ ಹೋಗುತ್ತೆ ನೋಡಮ್ಮ. ಇದನ್ನಕ್ಕವ ಬಸ್ ಹೋಗಿಲ್ಲ. ಬನ್ನಿ ಸ್ನೇಹಿತರನ್ನ ಬಸ್ ಹೋಗಿಲ್ಲ. ಆದರೂ 9:30 ಆಯ್ತು ನೋಡಿ ಇಲ್ಲೇ ಮನೆ ಬಿಡ್ರಾಗ. ಹುಡುಗಿ ಹೆಸರು ಅಂಟಿ ನೋಡು. ಅವ್ರಿಗೆ ಹೋಗ್ಬೇಕು. ಅವ್ರಿಗೆ ನಿಮ್ಮ ಅಂಟಿ ಸಾಲಿ ಕಲ್ಸಕ್ಕೆ ಹೋತಲ್ಲ ಅವ್ರಿಗೆ ಅಲ್ಲಿಗೆ ನೋಡು. ನಿಮ್ಮ ಅಂಟಿ ಸಾಲಿ ಕಲ್ಸಕ್ಕೆ ಹೋತಲ್ಲ ಅವ್ರಿಗೆ ಅದೇ ಊರಿಗೆ ಹೊಂಟಿ ನೋಡು. ನೋಡಿ ಸ್ನೇಹಿತರೆ ಬಂದು ಬಸ್ಸಿಗೆ ಕುಂತೀವಿ ನೋಡಿ. ಹನಗೊಂದು ಬಸ್ಸಿಗೆ ಹತ್ತೀವಿ. ಇವಾಗ 10 ಗಂಟೆ ಆಯ್ತು ನೋಡಿ. ಕರೆಕ್ಟ್ ನಿಜಾಗಿ ಬಂದು ಹನಗೊಂದು ಬಸ್ ಹತ್ತಿರಾಗ ನಾವು ನೋಡಿ. ಮತ್ತೆ ಇಲ್ಲಿ ಮಾಡಕ್ಕೆ ಇಲ್ಲಿ ಉಡಾತನ ಸುಂದರ ಹಾಯ್ ಮೇಡಮ್. ಎಲ್ಲಿಗೆ ಹೊಂಟಿರಿ ಗೊತ್ತಿಲ್ಲ. ಇನ್ನು ಬಸ್ ಯಾವಾಗ ಬರ್ತಾರೆ ಯಾರೂ ಇಲ್ಲ ಸ್ನೇಹಿತರು. ಬಸ್ ನೀವು ನೋಡ್ತಿರ್ಬೋದು. ಇವತ್ತೊಂದು ಹಚ್ಚಾರ ಬಿಡ್ತಾರೆ. ಇಲ್ಕಲ್ಲು ಹನಗೊಂದು ಬಸ್ ರಗಾಡ್ ನೋಡಿ ಅಲ್ಲೇನೇ ಇರ್ತಾವೆ. ಶ್ರಾವಣಿಗೆ ಕುಂತಾವ್ರಿ. ಹಾಯ್ ಮಾಡಿ ಸರ್. ಬನ್ನಿ ಸ್ನೇಹಿತರೆ ಹೋಗೋಣ. ಮತ್ತು ಅನ್ನೂರು ಕಸಿಗಳು ಮತ್ತು ಅಕ್ಕ ಊರಿಗೆ ಹೋಗ್ಬೇಕು. 10 ಗಂಟೆ ಇಲ್ಲೇ ಆಯಿತು. ಇಲ್ಕಲ್ ಬಸ್ಸಿಗೆ ಬಂದು ಕ್ರಾಸಿಗೆ ಇಳಿದೀವಿ ಸ್ನೇಹಿತರೆ. ಶ್ರಾವಣಿ ಕೂಡ ಕುಂತಾಳ. ಎಲ್ಲ ಮಂದಿ ಬಸ್ ಇಲ್ಲ ಅಂತ ನೋಡಿ. 2 ಗಂಟೆಗೆ ಐತೆ ಅಂತ. 2 ಗಂಟೆ ತನಕ ಹೆಂಗೆ ಕುಂದಿರ್ಬೇಕು ನೋಡಬೇಕು. ಇದು ಆದಿ ಬಸವಣ್ಣ ದೇವಸ್ಥಾನ ನೋಡಿ. ನಮಸ್ಕಾರ ಮಾಡಿದ್ದೆ ಅಲ್ಲೇ ನಿಂತ. ಆ ಕಡೆ ನೋಡಲ್ಲ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ಇಲ್ಲ ಅಂತ ತೊಗೊಂಡೆ. ಹೋಗ್ಬೇಕಂತೇಳಿ ರೆಡಿ ಹಾಕತ್ತಿದ್ದೆ. ಏನು ಬಸ್ಸೇ ಬರಲಿಲ್ಲ. ಅವಾಗ ಆ ಕಡೆ ಅಂತ ಬಸ್ ಮತ್ತು ಸುಮ್ಕೊಂತ ಎಲ್ಲರೂ ಕುಂತಾರೆ ನೋಡಿ ಸ್ನೇಹಿತರೆ. ಇಲ್ಲೇ ನಿಂತಿದ್ದೆ ಸ್ನೇಹಿತರೆ. ಅವ್ವರು ಅಣ್ಣ ಅವ್ವ ಬಂದರು. ಅಲ್ಲಿ ಕಾರು ಮತ್ತು ಅವ ಹಾಕ್ಸ್ಕೊಂಡು ನಮಗೆ ಕರ್ಕೊಂಬಂದು ಅಣ್ಣ ಅವು ನನ್ನ ಮತ್ತು ಹುಡ್ರು ಕೆಸಪ್ಪು ಶಿವು ಅಂತಿಲ್ಲ ನಮ್ಮ ತಮ್ಮ ಅವ್ನು ಕೂಡ ಬಂದು ಇಲ್ಲಿ ಮದುವೆ ಮಂಟಪಕ್ಕೆ ಬಂದು ನೋಡಿ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಮದುವೆ ಫೋಟೋ ಶೂಟನ್ನು ಮಾಡಿದರು. ನೋಡ್ಕೊಂಡು ಎಂಜಾಯ್ ಮಾಡಿದ್ವಿ. ಶ್ರಾವಣಿ ಶಿವಕುಮಾರ ಫುಲ್ ಎಂಜಾಯ್ ಮಾಡಿದ್ರಿ. ಇದೇ ನೋಡಿ ನಮ್ಮ ಅತ್ತೆ ಮಗಳು ಹುಡುಕಿ 6 ಮಂದಿ ಹೆಣ್ಮಕ್ಳು ಸ್ನೇಹಿತರೆ. ಮನೇನ ಬಸರ್ಕೋಳಿ ಅಂತ ನಡ್ಕೋತಾ ಶ್ರೀಶೈಲ ಪಾದಯಾತ್ರೆ ಹೋಗಿದ್ದಲ್ಲ ಆ ಅತ್ತೆ ಸಹೋದರ ಅತ್ತೆ ಮಗಳು ನೋಡಿ. ಇನ್ನೂ 3 ಮಂದಿ ಕೊಡೋರದಾರ. ಈ 3 ಮಂದಿ ಕೊಟ್ಟರು. ಇನ್ನೂ 3 ಮಂದಿ ಇದಾರ. ಎಲ್ಲ ನಮ್ಮ ಫ್ಯಾಮ್ಲಿ ನಮ್ಮ ಅಕ್ಕ ಕುಂತಾಳ. ನಾನು ಕೂಡ ನಮ್ಮ ಅತ್ತೆ ಇದು ನಮ್ಮ ಅಂಟಿ ಮಗಳು ನೋಡಿ. ಹಿರೇ ಅಂಟಿ ಮಗ ಹಿರೇಕಿ ಮಗ ನೋಡಿ. ಈಗ ಇಬ್ಬರು 2 ಮಕ್ಳು ಹಡ್ದಾರ. ಈಕಿ 3ನೇದಕಿ. ಅವ್ನು ಆಡ್ಸ್ಕೊತ ಹೊಂಟಿದ್ದೆ. ಖುಷಿ ಆಯಿತು ಒಂಥರ. ಮಕ್ಕಳು ತೊಗೊಂಡು ಒಂಥರ ಖುಷಿ ಮತ್ತು ಆಡ್ಸ್ಕೊತ ಒಂಥರ ತೀರ ಖುಷಿ. ಶ್ರಾವಣಿ ನಾವು ತೊಗೋತೀನಿ ಮಮ್ಮಿ ಅಂತ ತೊಗೊಂಡು. ಮಕ್ಳಿಗೆ ಮಾತ್ರ ಭಾಳ ಬಡ್ಕೋತಾಳೆ ಸ್ನೇಹಿತರೆ ಶ್ರಾವಣಿ. ಅವ್ರನ್ನ ಸ್ವಲ್ಪ ಅಳಕ್ಕೆ ಹೋಗ್ಬಿಡಲ್ಲ. ಇಲ್ಲ ಅವ್ರ ಮಮ್ಮಿ ಕೈಗಳು ಕೊಡ್ತೀನಿ ಅಂತ. ಅಲ್ಲಿಂದ ಬರಾಗನೇ ಮಗಳು ರೆಡಿ ಮಾಡಾಕತ್ತಿದ್ರು. ಬ್ಯೂಟಿ ಪಾರ್ಲರ್ ಅಂತ ನೋಡಿ 6,000 ರೂಪಾಯಿ ಅಂತ ಏನು ರೆಡಿ ಮಾಡಾಕತ್ತ ಸಿಸ್ಟರು. ಟಾಪ್ ಹಾಕೋ ರೆಡಿ ಮಾಡಾಕತ್ತಲ್ಲ ಅವರು. ಅದೇ ಊರವ್ರು ಅಂತ ಬ್ಯೂಟಿ ಪಾರ್ಲರ್ ಐತಂತ. 6,000 ರೂಪಾಯಿ ಅಂತ ನೋಡಿ ಅವ್ರಿಗೆ ಒಂದು ದಿನಕ್ಕೆ. ಎಷ್ಟೆಲ್ಲ ಸ್ನೇಹಿತರೆ ಆಯ್ತು. ಈಗ ಒಂದಿಷ್ಟು ರೆಡಿ ಮಾಡಿ ಕಳಿಸಿದ್ರೆ ಮುಗೀತು ಅವ್ರದ್ದು ಡ್ಯೂಟಿ. ನೋಡಿ ತಲೆ ಕೂದಲು ಆರ್ಸಕತ್ತಾರ ಅವರು. ನಾನು ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ಇರಲಿ ನಿಮಗೆ ಗೊತ್ತಾಗಲಿ ಅಂತ ತೊಗೊಂಡೆ. ಇಲ್ಲೆಲ್ಲ ಉಳ್ಕ್ಯದ ಅವರು ರೆಡಿ ಮಾಡಾಕತ್ತಿದ್ರು. ಇವರು ನಮ್ಮ ಅತ್ತೆ ಮಗಳು ಹಿರೇಕಿ ನಾನು ಅಕ್ಕಿನೂ ವಾರ ನೋಡಿ. ನಮ್ಮ ಅತ್ತೆ ಮಗಳು ಹಿರೇಕಿ ಅದಲ್ಲ ಆಕೆ ನಾನೇ 3 ತಿಂಗಳು ಹಿರೇಕಿ ಅದೀನಿ. ಆಕೆ 3 ತಿಂಗಳು ಸಣ್ಣಕ್ಕೆ. ಆಕೆವು 2 ಗಂಡು 1 ಹೆಣ್ಣಿದೆ. ಹೆಣ್ಮಗಳು ಅಕ್ಕಿನ ಮಗಳು ನೋಡಿ ಸ್ನೇಹಿತರೆ. ಫ್ರಾಕ್ ಹಾಕೊಂಡಲ್ಲ. ಇವರೆಲ್ಲ ಬರೀ ಅಕ್ಕಿ ಅವನ್ನೇ ಹೊತ್ಕೊಳಕತ್ತಿದ್ರು. ಇಲ್ಲೆಲ್ಲ ರೆಡಿ ಮಾಡಾಕತ್ತಾರ ನೋಡಿ. ಒಂಥರ ಖುಷಿ ಆಯಿತು ಸ್ನೇಹಿತರೆ. ಯಾಕಂದ್ರೆ ಅಕ್ಕಿದ್ರೆ ದೊಡ್ಡ ಟಿಕ್ಲಿ ಹಚ್ಚಿ ಅಂದು. ಇಲ್ಲಮ್ಮ ಇದ್ರ ಮ್ಯಾಗ ಕಾಣಲ್ಲ ಫೋಟೋದಾಗ ದೊಡ್ಡ ಟಿಕ್ಲಿನೇ ಇಲ್ಲ ಅಂತಂದೆ. ಭಾಳ ಬೂಸ್ ಆಯ್ತು ಅಂತ ಅನಿಸ್ತು ಸ್ನೇಹಿತರೆ ನನಗೆ. ಮಾರಿ ಭಾಳ
ಭಾಳ ಗೋಲ್ಡ್ ಅನ್ನಕ್ಕೆ ಆಕಿ ಮೊದಲೇ ಬೆಳ್ಳಗದಾಳ ಮತ್ತಿಟ್ಟು ಹಚ್ಚಿಗನೆ ಭಾಳ ವೈಟ್ ಕಾಣಕತ್ಲು. ಒಂದು ಸ್ವಲ್ಪ ತೆಗೀರಿ ಅಂತಂದೆ. ನನ್ನ ಮತ್ತು ಒರ್ಸಾಕತ್ತಾರ ನೋಡಿ, ಸ್ವಲ್ಪ ತೆಗೆದ್ರಾತು ಅಂತೇಳಿ ಒರ್ಸಾಕತ್ತಾರ. ಫೈನಲ್ಲ ರೆಡಿ ಆದ ನೋಡಿ ಸ್ನೇಹಿತರೆ. ಸ್ವಲ್ಪ ನನಗೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ, ಏನು ಗದ್ಲು ಅವರು ಒಂದು ದೈದರೊಂದು ಅಕ್ಕಿ ಕಾಳು ಲೇಟ್ ಆಗುತ್ತೆ, ಬರ್ರಿ ಹೋಗಾರ ಅವಸರು ಮಾಡಾಕತ್ತಾರ ಅಂತೇಳಿ ಬಾಗ್ಲಿಗೆ ನಿಂತು ಒದ್ರ ಸ್ನೇಹಿತರೆ. ಹೀಗಾಗಿ ಅವ್ರಿದ್ರಿಗೆ ಏನು ಮಾಡಲಿ ಅಂತ ನಾನು ಮಾಡಲಿಲ್ಲ. ಇವಾಗ ಮೂನೆ ನತ್ತೊಂದು ಹಾಕಾಕತ್ತಾರ ನೋಡಿ, ಮೂನೆಂದೇನು ಬಿಚ್ಚಲಿಲ್ಲ, ಹಂಗೆ ನತ್ತು ಹಾಕಿದ್ರು ಸ್ನೇಹಿತರೆ. ಅದನ್ನು ನೋಡ್ತಿರ್ಬೇಕು. ಫೈನಲಾಗಿ ಯಾವ ಥರ ಲುಕ್ನ್ಯಾಗ ಕಾಣಕತ್ತಾವ ನೋಡಿ ನಮ್ಮ ಅತ್ತೆ ಮಗಳು. ಇನ್ನೊಬ್ಬ ಕವಿ ಮಾತ್ರ ಆಚೆ ಕಡೆ ರೂಮ್ನಾಗಿದ್ದರು, ಅವ್ರ ಪರಿಚಯ ಇಲ್ಲ ಏನೂ ಇಲ್ಲ. ಅವ್ರದ್ದು ಯಾಕೆ ವಿಡಿಯೋ ತೊಗೊಳ್ಳಿ ಅಂತ ನಾನು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಲ್ಲ. ಈ ಅವಿ ಬಸ್ರು ಕೊಡೋಕೆ ಇನ್ನೊಬ್ಬ ಕವಿ ಇದ್ದೂರನ್ನೇ ನೋಡಿ. ಶ್ರಾವಣಿ ಮಾತ್ರ ಅವನು ತೊಗೊಂಡು ನಿಂತುಬಿಟ್ಟಿದ್ಲು. ಇನ್ನು ಬಾಸಿಂಗ್ ಕಟ್ಟಿ ಕರ್ಕೊಂಡು ಹೋಗೋದು ನೋಡಿ. ಅಲ್ಲಿ ಮಂದಿ ನಿಂತಾರ ಸ್ನೇಹಿತರೆ, ತೋರಿಸ್ತೀನಿ ನಿಮಗೂ ಕೂಡ. ಒದ್ರಾಕತ್ತಾರ ಇದು ದೇವ್ರ ಅಕ್ಕಿ ಕಾಳು ಬಿದ್ದಾವೆ, ಅಕ್ಕಿ ಕಾಳು ಬೂತ್ ನೋಡಿ. ಈಗ ಟೇಜಿ ಮ್ಯಾಗ ಬೂತಲ್ಲ, ಅವರು ವಿಡಿಯೋ ತೊಗೊಳಕತ್ತಿದ್ರು. ಅವ್ರು ಬಾರೋ ಯವ್ವ ಸುತ್ತ ಹಿಡಿಬೇಕೈತಿ, ಬಾ ಅನ್ನಕತ್ರು. ಎಲ್ಲ ಗಂಡ್ಮಕ್ಳು ಬಂದು ನಿಂತಿದ್ರು, ಅದಕ್ಕೆ ಹೊಂಟ್ರು ನೋಡಿ. ಈಗ ಅವಾಗ ಈ ಅಕ್ಕಿ ಹೊರ್ಯಾಕೆ ಬರೋಣ ಅವ್ರು ಹೊಂಟ್ರು. ಫೈನಲಾಗಿ ಇದು ಅವ್ರಿಗೆ ನೋಡಿ, ಅವ್ರಿಗೆ ಇವ್ರು ಯಾರಾದರೂ ವಿಡಿಯೋ ನೋಡಕತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಅವ್ರಿಗೆ ಪಂಚಾಯ್ತಿ ಇಲ್ಲಿ ನೋಡಿ. ಫಸ್ಟಿಗೆ ಸಣ್ಣ ಹೂವನೇ ಒಂದು ಗಣಪತಿ ಐತೆ. ದೇವ್ರು ಬಿಟ್ಟು ಏನು ಯಾರು ದೊಡ್ಡರಲ್ಲ ಸ್ನೇಹಿತರೆ, ದೇವ್ರನ್ನ ಮುಂದಿಟ್ಟೆ ಎಲ್ಲನೂ ಮಾಡೋದು. ಕಾರ್ಯಕ್ರಮ ಆಗಿರ್ಬೋದು, ಏನೋ ಇರಲಿ, ದೇವ್ರಿದ್ರೇ ಎಲ್ಲ ಅಲ್ಲ ಸ್ನೇಹಿತರೆ, ದೇವ್ರು ಇರಬೇಕು. ನನಗೆ ಗಣಪತಿ ಇಷ್ಟ ಆಯ್ತು. ಅದು ಮೂರ್ತಿ ತುಂಬ ಚೆನ್ನಾಗಿತ್ತು, ಸಿಂಪಲ್ಲಾಗಿತ್ತು. ಎಲ್ಲ ಮದುಮಗಳು ಕರ್ಕೊಂಬರಾಕತ್ತಾರ. ಶ್ರಾವಣಿನೇ ವಿಡಿಯೋ ಮಾಡಂತ ಕೊಟ್ಟೀನಿ. ಅಷ್ಟೊಂದು ಕ್ಲಿಯರಾಗಿ ವಿಡಿಯೋ ಮಾಡಿಲ್ಲ ಸ್ನೇಹಿತರೆ. ಆಕೆಗೂ ಒಂದು ಸ್ವಲ್ಪ ಕಲೀಲಿ ಮಾಡಿ ಅಂತ ನಾನು ಹಚ್ತಿರ್ತೀನಿ. ನಮ್ಮ ಮಂದ್ಯಾಗ ಏನು ವಿಡಿಯೋ ಮಾಡ್ಕೊತ ಕುಂದಿರ್ಲಿ, ಏನರ ಅಂದಾರಪ್ಪ ಅಂತ ನನಗೊಂಥರ ಮುಜುಗರ. ವಿಡಿಯೋ ಮಾಡತ್ತೆ ಬರೀ ವಿಡಿಯೋ ಮಾಡತ್ತೆ ಅಂತಾರಂತ ಒಂಥರ ಮುಜುಗರಾಗಿ ನಾವು ವಿಡಿಯೋ ಮಾಡಲಿ. ಆಕಿನೇ ಮಾಡ್ಕೊಂಬಂದ್ಲು. ಇಕ್ಕಿ ಫಸ್ಟ್ ಅಣ್ಣ ಪಂಚಾಯತಿಗೆ ವರ್ಕ್ ಮಾಡ್ತಾನೆ ರೀ ಅಣ್ಣ. ನಿಂದು ಏನೈತಿ, ಅವ್ನು ಬೆಂಗ್ಳೂರಾಗ ಇರ್ತಾನೆ ಕಂಪ್ನ್ಯಾಗ. ಇಬ್ಬರೇ ಹೆಣ್ಮಕ್ಳಿಲ್ಲ, ಏನಿಲ್ಲ ನೋಡಿ ಸ್ನೇಹಿತರೆ. ಆಸ್ತಿ ಚಲೋ ಇದೆ, ಮನೆ ಚೆನ್ನಾಗಿದೆ. ಎಂಗೇಜ್ಮೆಂಟಿಗೆ ಬಂದ ನೋಡಿ ನಮ್ಮ ಮನೆ ಎಲ್ಲ. ಅದು ಆ ಕಡೆ ನೋಡಲಿಲ್ಲ. ಇಲ್ಲೇ ಮಂಗಳಭಾವದಾಗ ಪಂಚಾಯ್ತಿ, ಈಗ ಮಂಗಳಭವನ ಆಯಿತು, ಪಂಚಾಯ್ತಿನೂ ಆಯ್ತು ಅಂತ ಮಾಡ್ಯಾರ, ಗೊತ್ತಿಲ್ಲ. ಆದ್ರೆ ಪಂಚಾಯ್ತಿ ಒತ್ತಿ ಅಂತ ಐತೆ ಹಂಗೆ ಗೊತ್ತಿಲ್ಲ. ಅಲ್ಲಿ ಮಂಗಳಭಾವದ ಇಟ್ಕೊಂಡಿದ್ರು. ಈಗೆಲ್ಲ ದೈದಕ್ಕಿ ಕಳ್ಬಿಸಲಾಗ ಎಲ್ಲರೂ ಎದ್ದಿಂದಾರ. ನಮ್ಮ ಅತ್ತೆ ನೋಡಿ ಎಲ್ಲರೂ ಮಾತಾಡ್ಸೋದು. ನಮ್ಮ ಅತ್ತೆ ಅಕ್ಕದಿರು ತಂಗಿಯರು ಅವ್ವ ಎಲ್ಲರೂ ನಮ್ಮ ಫ್ಯಾಮ್ಲಿ ಎಲ್ಲ ಮುಂದೆ ಕುಂತಿರ್ತಾರೆ. ಅದಕ್ಕಾಗಿ ಅವ್ರು ಮಾತಾಡ್ಸೋಕೆ ಅತ್ತೆ ಬಂದ್ಲು ಈ ಕಡೆ. ಶ್ರಾವಣಿ ಕೂಡ ಇಲ್ಲೇ ನಿಂತಾಳೆ. ಆಕಿನೂ ಕೂಡ ನೋಡಿ ಕುಂದ್ರವ ಅಂತ ಕುಂದಿರ್ಸಿದ್ಲು. ಅವ್ರು ಒಂಥರ ಮಾತಾಡೋದು. ಅಕ್ಕಿದ್ರೆ ಒದ್ರಿದೆ, ನೀ ಕೇಳಿಲ್ಲವ ನಿನ್ನ ಮೊಮ್ಮಗ ಅಂತ ಅಕ್ಕಿ ಅಂದ್ಲು. ನಮ್ಮ ಅತ್ತೆ ಮಗಳು ಆಕಿನೂ ಅಂದಕ್ಕಿ. ಆಕಿಗೆ ಹೊಡೆದ್ಲು ನಮ್ಮ ಅತ್ತೆ. ಹಿಂಗೆ ಒಂಥರ ಫ್ಯಾಮ್ಲಿಯವರೆಲ್ಲ ಕೂಡಿದ್ರೆ ಒಂಥರ ಎಂಜಾಯ್ ಸೂಪರ್ ಇರ್ತಾರೆ ಸ್ನೇಹಿತರೆ. ಖುಷಿನೂ ಆಗುತ್ತೆ ಅಷ್ಟೇ. ನೋಡಿ ನಮ್ಮ ಅತ್ತೆ ಕುಂತು ಮಾತಾಡಕತ್ತಾರ ಅಕ್ಕರು ಕೂಡ. ಇವರಿಬ್ರು ಕುಂತವ್ರು ಮುಂದೆ ಕುಂತವ್ರು ನಮ್ಮ ಅತ್ತೆಯರು ನೋಡಿ. ಇವರು ತೋರ್ಸಿನ್ರಿ ರಗಡ್ಸ ವಿಡಿಯೋದಾಗ. ಇನ್ನೊಬ್ಬಾಕಿ ಅತ್ತೆ ಬಂದಿಲ್ಲ, ಹುಷಾರಿಲ್ಲ ಅಂತೇಳಿ. ಈ ಅತ್ತೆಯರಿಬ್ಬರು, ಆ ಅತ್ತೆ ಒಬ್ಬಾಕಿ, ಇವ್ರು 3 ಮಂದಿ ಸಹೋದರ ಅತ್ತೆಯರು. ಇನ್ನೊಬ್ಬಾಕಿ ಅತ್ತೆ ಅದ, ಬಸ್ ಡೋಳಿ ಕೊಟ್ಟಿವಿ, ಆ ಅತ್ತೆ ಬಂದಿಲ್ಲ. ಈ ಅಕ್ಕಿ ಕಾಳು ಯಾಕೆ ನೋಡಿ. ನಮ್ಮ ಶ್ರಾವಣ ನೋಡಿ ಡ್ಯಾನ್ಸ್ ನೋಡಿ ಕುಣಿ ನೋಡಿ. ಗುಲಾಮುಡಿ ಡ್ಯಾಲ್ ರೆಕಾರ್ಡ್ ಹಾಕಿಬಿಟ್ರೆ ಸ್ನೇಹಿತರೆ. ಫುಲ್ಲು ಕುಣ್ಕೋತ ಸೋನಾ ಪಾಪಡಿ ತಿನ್ಕೋತ ಫುಲ್ ಎಂಜಾಯ್ ಮಾಡಿದ್ವಿ. ಶ್ರೀಶೈಲಕ್ಕೆ ಹೋಗೋಕೆ ಬಸರ್ಕೋಡು ಮಂದಿಗಳು ಹೋಗಿದ್ನಲ್ಲ, ಎಲ್ಲರೂ ಮಾತಾಡ್ಸಿದ್ರು. ಖುಷಿ ಆಯಿತು. ನನ್ನ ಮಕ್ಕಳು ತೋರಿಸಿದವ್ರಿಗೆ. ಶ್ರಾವಣಿ ಏನೋ ಹೇಳಕತ್ತಿಲ್ಲ ಅವ್ರ ಅಜ್ಜಿಗೆ. ಫೈನಲಾಗಿ ಸೋದರ ಮಾವ ಸೀರೆ ಹಾಕಿದ್ರು. ನಮ್ಮ ಕಾಕಾರು ತಂದಿದ್ದರು, ಹಾಕಿದ್ರು. ನಮ್ಮ ಅಂಟಿಯರು ಅಕ್ಕಿ ಕಾಳು ಬಂದರು. ನನಗೆ ಕೂಡ ಅಕ್ಕಿ ಕಾಳು ಹೋಗೋದು, ಊಟ ಮಾಡ್ಕೊಂಡು ಊರ ಕಡೆ ಹೋಗ್ಬೇಕು. ಊರಾಗ ಜಾತ್ರೆ ಇದೆ ಮತ್ತು ಬಟ್ಟೆ ಗಿರಾಕಿ ನೋಡಿ. ಸೀರೆ ನಮ್ಮ ಕಾಕನ ಕೈಯಾಗ ಕೊಟ್ಲು ಆಂಟಿ ನೋಡಿರ್ಬೇಕು ವಿಡಿಯೋದಾಗ. ನಮ್ಮ ಅಕ್ಕ ನೋಡಿ ಹಿರೇಕಿ ದೊಡ್ಡಪ್ಪನ ಮಗಳು. ಎಲ್ಲರೂ ತೋರ್ಸಿನ ಸ್ನೇಹಿತರೆ. ಅದಕ್ಕೆ ಹಿಂಗಾಗಿ ನಾ ಏನು ಭಾಳ ತೊಗೊಳ್ಳ ವಿಡಿಯೋ ಕ್ಲಿಪ್ಪಿಂಗು. ನಮ್ಮ ಅಣ್ಣ ನೋಡಿ ಫೋಟೋ ಹೊಡ್ಸ್ಕೊಳಕತ್ತ ನೋಡಿ ಸ್ನೇಹಿತರೆ. ನಮ್ಮ ಅಣ್ಣನ ಮದುವೆ ಬಂದಿದ್ದಂತ ಹೇಳಿದ್ನಲ್ಲ, ಫಸ್ಟ್ ಫೋಟೋ ಅವರೇ ಹೊಡ್ಸ್ಕೊಂಡ್ರು. ನಮ್ಮ ಅಣ್ಣ ನೋಡಿ, ನಮ್ಮ ಅತ್ತೆ ಮಗ್ಳು ಅಂತ ನಮ್ಮ ಅಣ್ಣವ ಫೋಟೋ ಹೊಡ್ಸ್ಕೊಂಡು ಈಚೆ ಕಡೆ ನಿಂತವರು. ನಮ್ಮ ತಮ್ಮ ನೋಡಿ ಸಪೋರ್ಟ್ ತಮ್ಮ ಉಸಿರು ಹೊಡ್ಸ್ಕೊಂಡ್ರು. ನಾನೇ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ಇಲ್ಲಿ ಬಿಡು ಅಂತ ತೊಗೊಂಡೆ. ನಾನು ಹೋಗಲಿಲ್ಲ, ಬರೀ ಗಂಡ್ಮಕ್ಳು ಅಂತಿದ್ರಲ್ಲ ಅವರೇ ಹೊಡ್ಸ್ಕೊಂಡ್ರು ನೋಡಿ. ನಮ್ಮ ಅಂಟಿ ನಿಂತಾವಡಿ, ನಮ್ಮ ಚಿಕ್ಕಮ್ಮ ಸಣ್ಣ ಕಾಕನ ಹೆಂಡ್ತಿ. ಆಕಿ ನಮ್ಮ ಅತ್ತೆ ಮಗಳು. ಅದಕ್ಕೆ ನೋಡವ ಆಂಟಿ ಅಂತಂದೆ. ನೋಡಿದ್ರೆ ಆಕಿ ಬರ್ತಾಳೆ ವಿಡಿಯೋದಾಗ. ಹಂಗೇನಿಲ್ಲ, ಮಾತಾಡ್ಬೇಕಂದೆ ಡಿ ಜೆ ಸೌಂಡ್ ಹಚ್ಚಿದ್ರು ಹಂಗೆ ಮಾತಾಡಲಿಲ್ಲ. ಆ ಅತ್ತೆ ನೋಡಕತ್ತಾವಡಿ.
ಇಷ್ಟು ನಮ್ಮ ಫ್ಯಾಮ್ಲಿ ನೋಡಿ ಇಲ್ಲೆಲ್ಲ ಕುಂತಿರ್ತಾರೆ. ಇಷ್ಟೆಲ್ಲ ನಮ್ಮ ಫ್ಯಾಮ್ಲಿ ಅತ್ತೆ ಮಕ್ಕಳು ಅತ್ತೆಯರು ಇಷ್ಟು ನೋಡಿ ಇಷ್ಟೆಲ್ಲ ನಮ್ಮ ಫ್ಯಾಮ್ಲಿ ನೋಡಿದ್ರು ಮುಂದೆ ಕುಂತಿದ್ದು. ಇದೊಂದು ಸಾಲ ಒಂದು ಸಟ್ಟ ನಮ್ಮ ಫ್ಯಾಮ್ಲಿ. ಯಾಕಂದ್ರೆ 4 ಮಂದಿ ಅತ್ತೆಯರು 3 ಮಂದಿ ಗಂಡು ಮಕ್ಕಳು 4 ಮಂದಿ ಹೆಣ್ಮಕ್ಳು. 4 ಮಂದಿ ಅತ್ತೆಯರು 3 ಮಂದಿ ಅಪ್ಪರು 7 ಮಂದಿ ಸ್ನೇಹಿತರು. 7 ಮಂದಿ ಒಟ್ಟಿಲ್ಲಿ ಅವ್ರ ಮೊಮ್ಮಕ್ಕಳು ಮತ್ತು ಅವ್ರ ಮಕ್ಕಳು ಮರಿಮೊಮ್ಮಕ್ಕಳು ಕುಡಿಯಕಂಡಾರ. ಅಪ್ಪ ಒಬ್ಬ ತೀರ್ಕೊಂಡಾನ ಇಲ್ಲ. ಇನ್ನು ಕಾಕ ದೊಡ್ಡಪ್ಪ ಅದಾರ ಮತ್ತು ಅತ್ತೆಯರು 4 ಮಂದಿ ಅದಾರ. ಮತ್ತು ಸ್ನೇಹಿತರೆ ನೋಡಿ ದೊಡ್ಡ ಕುಟುಂಬ ನಮ್ಮದು. ತವ್ರ ಮನೆ ಕಡೆ ದೊಡ್ಡ ಫ್ಯಾಮ್ಲಿ ಐತೇನೆ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡಿದ್ರೆ ಒಂದು ದೊಡ್ಡ ಫ್ಯಾಮ್ಲಿನಾಗುತ್ತೆ. ಎಲ್ಲರೂ ಕೂಡಲಿಲ್ಲ. ನಾನು ಕೂಡ ಒಂದಿಷ್ಟು ಫೋಟೋ ತೆಗೆಸ್ಕೊಂಡ್ ಕೇರಿ ಊಟಕ್ಕೆ ಹೋದ್ರಾತು. ಊಟ ಮಾಡಿ ಐರಕ್ಕೊಂದು ಊರಿಗೆ ಹೋದ್ರಾತು ಅಂತ ತೆಗೆಸ್ಕೊಳಕತ್ತೀನಿ. ಆಚೆ ಕಡೆ ಅವರು ಸೋದ್ರ ಮಾವ ಸೀರೆ ಹಾಕಿದ್ರು ನೋಡಿ ಸ್ನೇಹಿತರೆ. ಅವಿಗೆ ನಮ್ಮ ಅವಿಗೆ ಆಗಳೇ ಹಾಕಿದ ಕಾಕ ಸಣ್ಣ ಕಾಕ ತೊಗೊಂಬಂದಿದ್ದು ಸೋದ್ರ ಮಾವ ಸೀರೆ. ಒಬ್ಬರು ತಂದ್ರೆ ಆಯ್ತಲ್ಲ ಸ್ನೇಹಿತರೆ. ಮತ್ತು ತಂದಂಗೆ 3 ಮಂದಿ ಅಪ್ಪರೊಳಗೆ ಸಣ್ಣ ತಂದ ನೋಡಿ. ನಾನು ಹೋಗ್ತೀನಿ ಅವಿ ಅಂತಂದೆ. ಹೋಗಬೇಡ ಇರು ಅಕ್ಕ, ಹೋಗಕ್ಕೆ ಹೋಗಬೇಡ ಅಂತ ಅನ್ನಕತ್ತಿದ್ಲು. ಇಲ್ಲವ ಹೋಗ್ತೀನಿ ಅಂದೆ. ಫೈನಲಾಗಿ ಊಟಕ್ಕೆ ಬಂದೆ. ಅವ್ವನು ಊಟ ಮಾಡ್ಬಾ ಅಂತಂದೆ. ಅಕ್ಕಿ ಬರಲಿಲ್ಲ. ನಾನು ಉಣ್ಣಕ್ಕೆ ಕುಂತಿದ್ದೆ. ಅಕ್ಕಿನ ಅವ್ವನು ಬಂದಳು. ಊಟ ಮಾಡಕತ್ತ ಶ್ರಾವಣಿ ಶಿವಕುಮಾರನು. ಬಂದ್ವಿ. ಟೈಮ್ 4:07 ಆಗಿತ್ತು. ಅವ್ವ ಅಣ್ಣ ನಮ್ಮ ಫ್ಯಾಮ್ಲಿ ಎಲ್ಲ ಬಂದಿತ್ತು. ವಿಡಿಯೋ ಮಾಡ್ಕೊಂಡು ಹೇಳ್ತೀನಿ ನಿಮ್ಗೆ ಯಾರ್ಯಾರು ಏನಂತ. ಫುಲ್ ಹೋಗಾಗಿ ಖುಷಿ ಬರಾಗಿರಲ್ಲ ನೋಡಿ. ಫುಲ್ ಸುಸ್ತಾಗ್ಬಿಟ್ಟೆ ಸ್ನೇಹಿತರೆ. ಹೋಗಾಗ ಒಂಥರ ಖುಷಿ ಆಗುತ್ತೆ, ಬರಾಗ ಸುಸ್ತಾಗಿಬಿಡ್ತು. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು. ಹೋಗಲೇಬೇಕಾಗಿತ್ತು. ಹಿಂಗಾಗಿ ಹೋಗಿ ಜಲ್ದಿ ಮದುವೆ ಮುಗಿಸ್ಕೊಂಡು ಬಂದ್ವಿ. 3ಕ್ಕೆ ಬಂದು ಮುದ್ದೆ ಬಳಕ ಬಸ್ ಇದ್ದಿಲ್ಲ ಸ್ನೇಹಿತರೆ. 4ಕ್ಕೆ ಬಂತು ನೋಡಿ. 4:07 ಆಗಿದ್ದು ಬಸ್ ಬಂತು. ಬಂದು ಕುಂತಿ ನೋಡಿ. ಬನ್ನಿ ಸ್ನೇಹಿತರೆ ಮತ್ತೆ ಬಟ್ಟೆ ಚೇಂಜ್ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ರೆಸ್ಟ್ ಮಾಡ್ತೀನಿ ರೀ. ಫುಲ್ ಸುಸ್ತಾಗೈತೆ. ಶ್ರಾವಣಿ ಕೂಡ ಫುಲ್ ಸುಸ್ತಾಗಿ ಅವಡಿ. ನೀನು ಡ್ರೆಸ್ ಚೇಂಜ್ ಮಾಡು. ಶ್ರಾವಣ ಡ್ರೆಸ್ ಚೇಂಜ್ ಮಾಡು ಸ್ನೇಹಿತರೆ. ಕ್ಯೂವೇನು ಬಿಚ್ಚಿಟ್ಟೆ ಕೊಳ್ಳನೊಂದು ಬಿಚ್ಚಿ ಹಿಡಿದು ಅಲ್ಲಿ ನೋಡಿ. ಇವಾಗ ದೇವ್ರ ಮುಂದೆ ದೀಪ ಹಚ್ಚಿದೆ. ದೀಪ ಹಚ್ಚಿಕೆ ಹೊರ್ಯಾಕೆ ಬಂದೆ. ಶ್ರಾವಣಿನೂ ಬೀರಪ್ಪ ಮಂತೆಗೆ ಹೋಗಿ ಬಂದು ಅಲ್ಲೇ ಜಾಮ ಜಾತ್ರೆ ಎಲ್ಲ 5 ದಿನ ಊಟ ಐತಿಲ್ಲ. ನಿನ್ನೆ ಮೊನ್ನೆ ನಾವು ಹೋಗೇ ಇಲ್ಲ. ಇಲ್ಲಿ ಓಣೆ ಎಲ್ಲರೂ ಹೊಂಟಾರ. ಹೋಗುಂಬ ಕರೆಯಾಕತ್ತಾರ. ತಲೆ ನಿಕ್ಕೊಳ್ಳೋ ಸ್ನೇಹಿತರೆ. ಇದೇ ಥರ ಹೋಗಿ ಬರ್ತೀನಿ. 7 ಗಂಟೆಗೆ ಹೋದಿರ್ಯಾರವರು. ತಿರುಗಿ 7:30 ಹಾಕ್ಬಂದೈತಿ. ಅದಕ್ಕೆ ವಿಡಿಯೋ ಕಂಟಿನ್ಯೂ ಮಾಡಿದ್ರೆ ಮಾಡಕತ್ತೀನಿ. ಪ್ರಸಾದ ತೊಗೊಂಬಂದು ಬಟ್ಟೆ ವ್ಯಾಪಾರ ಬೈ ಸ್ನೇಹಿತರೆ. ಬಂದು ರೆಸ್ಟ್ ಮಾಡ್ಬೇಕಾದ್ರೆ ನಿಮ್ಮ ವಿಡಿಯೋದಾಗ ಹೇಳಿದ್ನಲ್ಲ. ವಿಡಿಯೋ ಕಂಟಿನ್ಯೂ ಮಾಡೋಕ್ಕಲ್ಲ, ರೆಸ್ಟ್ ಮಾಡೋಕ್ಕೂ ಆಗಲಿಲ್ಲ ನನಗೆ. ವಿಡಿಯೋ ಕಂಟಿನ್ಯೂ ಮಾಡೋಕ್ಕಲ್ಲ. ಯಾಕೆ ಸ್ವಲ್ಪ ಮಲ್ಕೊಂಡಿದ್ದೆ ರೆಸ್ಟ್ ಮಾಡ್ಬೇಕಂತ. ಬಟ್ಟೆ ಗಿರಕ್ಕೆ ಬಂದು ಬಟ್ಟೆ ಎಲ್ಲ ಹೆಂಗೆ ಹೋಗಿವ್ನಿ ಅಷ್ಟು ಪ್ಯಾಕ್ ಮಾಡ್ಕೊಂಡು ಇವಾಗ ಕೊರಿಯರ್ ಪ್ಯಾಕಿಂಗ್ ಮಾಡ್ಕೋಬೇಕು. ಟೈಮ್ ಏಟಾಗುತ್ತೆ ಎಲ್ಲ ಶೇರ್ ಮಾಡ್ತೀನಿ. ಇವಾಗ ಬನ್ನಿ ಪ್ರಸಾದ ತೊಗೊಂಬರ್ತೀನಿ. ಹೋಗಿ ಬಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ. ಹೋಗಿ ಬಂದ್ಯಾ ಓಡ್ನಿ ಹಾಕ್ಕೊಂಡು ಹೋಗಿ ಬಂದು ನೋಡಿ. ಅಲ್ಲಿ ದೂರ ರಿಕ್ಷಾಗೆ ಹೋಗ್ಬೇಕಲ್ರಿ. ಹಿಂಗಾಗಿ ಓಡ್ನಿ ಹಾಕೋತಿ. ಮನ್ಯಾಗಿದ್ದ ನಾವು ಓಡ್ನಿನೇ ಯೂಸ್ ಮಾಡಲ್ಲ. ನೋಡ್ತಿರ್ಬೇಕು. ಹಂಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಮನೆ ಬಿಟ್ಟು ಹೊರ್ಯಾಕೆ ಹೋದ್ನಿ ಅಂದ್ರೆ ಓಡ್ನಿ ಹಾಕ್ಕೊಂಡೆ ಹೋಗ್ತೀನಿ ನೋಡಿ. ಇಲ್ಲೇ ಗುಡ್ಡಕ್ಕೆ ಹಾಕಿರ್ತಿದ್ದು ತೊಗೊಂಡು ಹಾಕ್ಕೊಂಡು ಹೋಗಿಬಿಡ್ತೀನಿ. ಮನ್ಯಾಗಿದ್ದೆ ಅಂದ್ರೆ ಹಾಕ್ಕೊಂಡು ಹೋಗಲ್ಲ. ಊಟ ಮಾಡಿ ಬಂದ್ರೆ ಅವ್ರೆ ಸಂಜೆ ಏನು ಹಸುವಾಗಿದ್ದಿಲ್ಲ ಸ್ನೇಹಿತರೆ. ಲಗ್ನ ಉಂಡಿದ ಕರಗಿದ್ದಿಲ್ಲ. ಸ್ವಲ್ಪ ಇಷ್ಟು ಹುಗ್ಗಿ ಅನ್ನ ಸಾಂಬಾರು ಉಂಡು ಬಂದು. ಅಕ್ಕಿನೂ ಸ್ವಲ್ಪ ಇಟ್ಟು ಹುಗ್ಗೆ ಇಟ್ಟೆ ಅನ್ನ ಉಂಡು ಬಂದೆ. ಏನು ಉಂಡಿ? ಏನು ಉಂಡಿ? ಹಾಂ ಇವ ನೋಡಿ. ಮುಕ್ಕೊಳಕತ್ತೋಡಿ. ನಿದ್ದೆ ಬಂತು ಸ್ನೇಹಿತರೆ. ಊಟ ಮಾಡಿ ಬರೋಣ. ಫುಲ್ ಹಂಗೆ ತುಸಂಬೈದಲ್ಲೇ ಮತ್ತು ಹಂಗೆ ಕಳ್ಸಿ ಚೇಂಜ್ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡಿದೆ. ಬನ್ನಿ ಸ್ನೇಹಿತರೆ. ಇವಿಷ್ಟು ಪ್ಯಾಕ್ ಮಾಡ್ತೀನಿ. ಶ್ರಾವಣಿ ವಿಡಿಯೋ ಮಾಡ್ತಾ ನೋಡೋಣ. ನಾನು ಹತ್ತಿಡ್ತೀನಿ. ಹತ್ತಿಟ್ಟು ಕೊರಿಯರ್ ಪ್ಯಾಕಿಂಗ್ ಮಾಡಬೇಕು. ಅಡ್ರೆಸ್ ಬರಿಬೇಕು. ಎಲ್ಲ ಬರಿಬೇಕು. ಕೆಲಸ ಭಾಳ ಇದೆ. ಬನ್ನಿ 8:15 ಆಗೈತೆ ಟೈಮ್. ಮಮ್ಮಿ ಪ್ಯಾಕಿಂಗ್ ಮಾಡಾಕತ್ತಾಳ ನೋಡಿ ಫ್ರೆಂಡ್ಸ್. ಈ ಸದ ನಾನು ಪ್ಯಾಕಿಂಗ್ ಮಾಡೋದು. ಊರಂಗಿ ಹೋದ್ರಲ್ಲ. ಊರಂಗಿ ಹೋದ್ರು ಮತ್ತು ಅವಳ ಕಿತ್ತಿ ಆಡಿದೆ. ಸೀರೆ ತಗೊಂಡು ಸೀರೆ ಯಾವಾಗ ಊರಂಗಿ ಹೋದ ಮನೆಗೆ ಅವರು ಸೀರೆ ಯಾವಾಗ ತೋರಿಸ್ಲ. ಅವರಿಗೂ ಒಪ್ಪತ್ತದು ಬೆಳ್ಳಾಗತ್ತಾರಲ್ಲ ಅವರಿಗೂ ನನಗೆ ಒಪ್ಪಲ್ಲ. ಒಪ್ಪು ತೋಡ್ಬೋದು ಯಾರ್ಯಾರ ಬೂದ್ ಕಾಲೇ ನಾನು ಇಂಥ ಸೀರೆ ಇಷ್ಟ ಆಗಿದ್ದು ಕರೆ ಯಾವ್ದ ಕಾಲೇ ಅದೇ ಏನು ಮಾಡೋದು. ಬಡಗಂಡು ತೋಬಿಡ್ಬೇಕಿತ್ತಿ ಮಾನ್ಲೇವ ಶ್ರಾವಣಿ ಎಲ್ಲ ಕಡ್ಕೊಂಡೆ ಸಮಸ್ಯೆ ಭಾಳ ಇದೆ. ಮನೆಗೆ ಸುಣ್ಣ ಬಣ್ಣ ಮಾಡ್ತೀವಿ. ಹೆಂಗೈತಿ ಹೇಳು. ದಿನ ಹೆಂಗೈತಿ ಹೇಳಿ. ಕಷ್ಟ ಭಾಳ ಐತಿ. ಯಾರಿಗೆ? ನಿನಗಿಲ್ಲ. ನನಗಿಲ್ಲ. ಯಾಕ? ನನಗಿದ್ದು ನಿಮಗಿದ್ದ ನಾವು ಇಲ್ಲ.
ಇನ್ನು ಕಷ್ಟ ಇಲ್ಲ. ನನಗಿಬ್ಬರಿಗೆ ಏನೂ ಇಲ್ಲ ಯಾಕ ನಂಗೆ ಒಬ್ಬಾಕಿ ಯಾಕೆ ನನಗೆ ದೇವ್ರು ಇಷ್ಟು ಕಷ್ಟ ಕೊಡ್ತಾರೆ, ನಿಮ್ಗೆ ಯಾಕೆ ಕೊಡಲ್ಲ? ಈ ದೊಡ್ಡವರದಿ ನೀವು ನಾ ಸಣ್ಣವರದಿ. ಇವಾಗ ನೀವು ಇದೇ ಥರ ಕಷ್ಟ ಬಲ್ಲದಂಗಿದೆಯವ. ನಾನು ಎಷ್ಟು ಕಷ್ಟಪಟ್ಟು ನಿಮಗೋಸ್ಕರನ ಕಷ್ಟಪಡ್ತೀನಿ. ಮಮ್ಮಿ ನಾವು ಐತಲ್ಲ ನಿಮ್ಗೆ ವಯಸ್ಸಾದ್ರೆ ನಾ ದೊಡ್ಡಕ್ಕಾಗಲ್ಲ. ಯಾಕಂತ ನಾವು ಇಟ್ಟೇ ಇರ್ತೀವಿ. ದೊಡ್ಡ ಕಾಯ್ತೀವಿ. ಇದು ನಮ್ಮಂಗೆ ಒಂದು ಜವಾಬ್ದಾರಿ ಬರೋದಕ್ಕಿನ ಎಲ್ಲ ಏನು ಬಂದ್ರೂ ಜೀವನದಾಗ ಎದರಬಾರ್ದು. ಕಷ್ಟ ಬರಲಿ ಏನೇ ಬರಲಿ ಎದುರು ಚಾನ್ಸೇ ಇರಬಾರ್ದು. ಬಂದಿದ್ದು ಬರಲಿ. ದೇವರೇ ಕಷ್ಟ ನಗಲು ಕೊಡಪ್ಪ, ಎದುರಿಸು ಶಕ್ತಿ ಕೊಡಪ್ಪ, ದೇವರಿಗೆ ಇದ್ದೇ ಬರ್ಕೋತೀನಿ. ಯಾರು ಹಂಗಸ್ತಾವ ನೋಡು ಮಮ್ಮಿ. ನಾವು ಓಡ್ಯಾನ ಬರಲ್ಲ ಅವರು. ದೇವ್ ದೊಡ್ಡ ಬರ್ತಾವ ನೋಡು. ನಮ್ಮ ಎಳಕಾಸ ಬರ್ತಿರ್ತೀನಿ. ಯಾಕೆ ಏನ್ ಬರ್ತೈತೆ ಬೀರಪ್ಪ ನನಗೆ. ನಮ್ಮ ಅಂಜಕ್ ನಮ್ಮ ಕಣ್ಣಾಗ ಬೊಂಬೆ ಏನು ಅಂಜು ನೋಡ. ಈಗ ಈ ಹುಟ್ಟು ಕತ್ತ ಈಗ ಲೈಟ್ ಹಾಕಿಸ್ ಬಂದೈತೆ. ಅಲ್ಲಿ ಕಾಲಾಗ ಏನು ಇರ್ತೈತಿ ಉದು ಅಂತ ಹಿಂಗೆ ಹಚ್ಚಿ ಬಿಟ್ರಿ ಇಂಜೆಕ್ಷನ್ ಅದಂದ್ರೆ ಹೋಗಿ ಲೈಟ್ ಹಚ್ಚಿ ಗೊಂಬೆ ಇರ್ತೈತೆ. ಗೊಂಬೆ ಇರ್ತೈತಿ, ಸಾಮಾನು ಇರ್ತೈತೆ. ಅದು ನಾ ಕಣ್ಣಾಗ ಬೊಂಬೆ ನೋಡೇ ನಾ ಅಂಜಿದ್ದು. ಸರಿ ಕುರ್ಚಿ ಹತ್ತಿದ್ವು ಏನೈತಿ ಹಂಗೆ ಹೋದ್ರೆ ನಮಗೆ ಏನ್ರ ಅಂಜಿ ಬಿಡ್ತೀವಿ. ನಾವೇನೂ ಇಲ್ಲ ನಮ್ಗೆ. ಆ ಕಪ್ಪಿ ಒಗ್ಯಾಕತ್ತಿದ್ ನಮ್ಮ ಮ್ಯಾಗ ಅಲ್ಲಿ ಅಂತಿದ್ದೆ. ನಾನು ಏನು ಮಾಡಲಿಲ್ಲ. ಏನು ಕಪ್ಪಿ ಒಗ್ಯಾಕತ್ತಿದ್ ನಮ್ಮ ಮ್ಯಾಗ ಅಲ್ಲಿ ಅಂತಿದ್ದೆ. ಯಾಕೆ ಹಂಚು ನಾ ಸುಮ್ಮ ಅಂತಿದ್ದೆ. ಜೋಗಮ್ಮ ಅಂತ ಕಂಜಿದ್ದು ನಾನಿಲ್ಲ. ಪ್ಯಾಕಿಂಗ್ ಮಾಡಿದೆ. ಈಗ ಈ ಸ್ವಲ್ಪ ಕೊರಿಯಲ್ಲಿ ಮಾಡ್ಬೇಕಲ್ಲ ಮಮ್ಮಿ. ಅಡ್ರೆಸ್ ಬುಕ್ಕ ಲೆಕ್ಕ ಬುಕ್ಕ ಫೋನ್ ಬಂದು ಚಾರ್ಜಿ ಹಾಕಮ್ಮ. ಚಾರ್ಜ್ ಇಲ್ಲ. ನೋಡಿ ಸ್ನೇಹಿತರೆ, ಇದೊಂದು ಫುಲ್ ಕೊರಿಯರ್ ಪ್ಯಾಕಿಂಗ್ ಆಯಿತು. ಇನ್ನೊಂದು ಆಗೈತೆ ನೋಡಿ. ಯಾಕಂದ್ರೆ 3,000 ರೂಪಾಯಿ ಒಬ್ಬರೇ ಬಟ್ಟೆ ತೊಗೊಂಡಾರಲ್ಲ, ಹಿಂಗಾಗಿ ಇದ್ರಾಗ 2 ಸೀರೆ, ಒಂದು ಟಾಪು, ಒಂದು ಪ್ಯಾಂಟು ಇಟ್ಟೀನಿ ಸ್ನೇಹಿತರೆ. ಇನ್ನು ಒಂದು ಇದ್ರಾಗ ಏನೈತಿ ಅದನ್ನ ಪ್ಯಾಕ್ ಮಾಡಿಲ್ಲ. ಕೇಳಬೇಕು ಏನಾದರೂ ಹಾಕೋದು ಇನ್ನೊಂದು ಹಾಕ್ಬೇಕಂತ ಮಾಡೀನಿ. ಈ ಸೀರೆ, ಆ ಟಾಪು ಇದ್ರಾಗ ಪ್ಯಾಕಿಂಗ್. ಇವು ಪ್ಯಾಕಿಂಗ್ ಕವರ ಮಿಶೋ ಒಳಗೆ ತೊಗೊಂಡು ನೋಡಿ. ನೀವು ಯಾರಾದರೂ ಬಟ್ಟೆ ಏನೋ ಬೇಕಾ ಪ್ಯಾಕಿಂಗ್ ಮಾಡೋಕೆ ಬೇಕಾದ್ರೆ ಮಿಶೋ ಒಳಗೆ ತೊಗೊಂಡು ನೋಡಿ. ಇವನ್ನ 3,000 ರೂಪಾಯಿ ಎಲ್ಲ ಅಡ್ರೆಸ್ ಬರ್ದೀನಿ. ಇನ್ನೊಂದು ಅವರು ಪಿನ್ ಕೋಡ್ ನಂಬರ್ ಹಾಕಿಲ್ಲ. ಹಿಂಗೆ ಪಿನ್ ಕೋಡ್ ನಂಬರ್ ಸಾಲ ನಿಂತೈತಿ. ಅಮೌಂಟು ಬಂದವರು ಅವ್ರ ಅಮೌಂಟ್ ಬಂದೇ 4-5 ದಿನ ಆಯಿತು ಸ್ನೇಹಿತರೆ. ಶನಿವಾರನ ಕಳಿಸ್ತೀನಿ ಅಂದೆ, ಸುಳ್ಳು ಬಿದ್ದಂಗೆ ಆಯಿತು. ಶನಿವಾರ ನಿನ್ನೆ ಹೋಗೋದಾಗಲಿಲ್ಲ. ಇವತ್ತು ಆಯ್ತಾರ, ನಾಳೆ ಸೋಮವಾರ ಕಳಿಸ್ಲೇಬೇಕಂತೇಳಿ 9:30 ಟೈಮು. ಅಷ್ಟು ಎತ್ತಿಟ್ಟು ಅಡ್ರೆಸ್ ಬರೋದು ಹೆಂಗೆ ಹೋಗಿ ನಾಳೆ ಅಡ್ರೆಸ್ ಬರ್ಕೇರಿ. ಮತ್ತು ನಮ್ಮ ಶ್ರಾವಣ ಲೆಕ್ಕ ಬುಕ್ಕ ಎಲ್ಲ ಕೀಚಿದ ಮತ್ತು ಅಷ್ಟು ಲೆಕ್ಕ ಹಚ್ಕೊಂಡೆ. ಬುದ್ರಿ ಲೆಕ್ಕ ನೋಡಿ. ಇಷ್ಟು ಎಲ್ಲ ಇಷ್ಟು ಪ್ಯಾಕಿಂಗ್ ಮಾಡೀನಿ. ಇದು ನೋಡು, ನಾಳೆ ಕೇಳೋರು ಇನ್ನೊಂದು ಸೀರೆ ಹಾಕೋದಾರ ಹಾಕಿ ಪ್ಯಾಕಿಂಗ್ ಮಾಡಿರೋದು ಏನು ನಿಜ ಐತೆ ನೋಡಿರಿ. ಇಷ್ಟು ಚೆಂದ ಹೊಂದಿಸ್ಕೊಂಡು ಇಟ್ಕೇರಿ. ಇಲ್ಲೊಂದು ಜಿಗಟ್ ಇರುತ್ತೆ, ಇಲ್ಲಿ ಜಿಗಟ್ ಹಚ್ಚೋದು. ಮತ್ತು ಇದಕ್ಕೇನೈತೆ ಇಲ್ಲೊಂದು ಜಿಗಟ್ ಅಡ್ರೆಸ್ ಹಾಕಿ ಇಲ್ಲೊಂದು ಜಿಗಟ್ ಹಚ್ಬಿಡೋದು ನೋಡಿ. ಇದಕ್ಕೆ ಜಿಗಟ್ ಹಚ್ಚದ್ರಿ. ಇದು ಏನೈತೆ ಇಲ್ಲಿ ಅಡ್ರೆಸ್ ಹಾಕಿ ಜಿಗಟ್ ಹಚ್ಚೋದು ನೋಡಿ. ಈ ಥರ ಅಷ್ಟು ಪ್ಯಾಕಿಂಗ್ ಮಾಡಿದೆ. ಟೈಮ್ 9:30 ಆಗೈತೆ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ಆ ವಿಡಿಯೋ ಸಿಗ್ತೀನಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ. ಶ್ರಾವಣಿ ಮಲ್ಕೊಂಡಾರ, ಸೀರೆ ಮಾಡಿ ಚಿಲ್ಲೆ ಇಟ್ಟಿನಿ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ. ಗುಡ್ ನೈಟ್.